ಜನವರಿ 6ರಂದು ಚಿಂಚೋಳಿ ಸಂಪೂರ್ಣ ಬಂದ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಚಿಂಚೋಳಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಬ್ದುಲ್ ಬಾಸಿದ್, ಲಕ್ಷ್ಮಣ್ ಅವಂಟಿ, ಶರಣು ಪಾಟೀಲ್, ಮೋತಕಪಲ್ಲಿ ಅವರ ರಾಜ್ ಸಂತೋಷ್, ಗುತ್ತಿಗೆದಾರ ಗೌತಮ್ ಬೊಮ್ಮಹಳ್ಳಿ, ರಾಮ್ ಶೆಟ್ಟಿ ಪವರ್, ಅನಿಲ್ ಜಮಾದಾರ್, ಶರಣಬಸಪ್ಪ ಮಮಶೆಟ್ಟಿ, ಶ್ಯಾಮರಾವ್ ಕೊರವಿ, ಸಚಿನ್ ಚೌಹಾಣ್, ಮಾರುತಿ ಗಂಜಿಗೇರಿ, ಗೋಪಾಲ್ ರಾಂಪುರಿ, ಕಾಶಿನಾಥ್ ಶಿಂದೆ, ಸುರೇಶ್ ಬಂಟಾ, ಚೇತನ್ ನಿರಾಳ್ಕರ್, ಗಡ್ಡಿಮನಿ, ಇನ್ನು ಹಲವಾರು ಸಂಘಟನೆಯ ಅಧ್ಯಕ್ಷರು, ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. 6 ತಾರೀಕು ಸಂಪೂರ್ಣ ಬಂದ್ ಮಾಡಿ ಇದು ಮಾನ್ಯ ಪಾರ್ಲಿಮೆಂಟ್ ಅದು ವಿರೋಧ ಖಂಡನೆ ಮಾಡಿ ನಾವು ಮೊನ್ನೆ ಮೆಮೊರಂಡಮ್ ಬಿ ಕೊಟ್ಟಿವಿ ತಹಸೀಲ್ನಾಗ. ಮತ್ತು ಆಮೇಲೆ ಅಷ್ಟು ಈ ಚಿಂಚೋಳಿಗೆ ಬಂದು ನಮ್ಗೆ ಸಹಕಾರ ಮಾಡಬೇಕು, ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಬಜಾರ್ ಯೂನಿಯನ್ ಆಗಲಿ ಮತ್ತು ನಮ್ಮ ಫ್ರೂಟ್ಸ್ ಎಲ್ಲ ಏನು ವ್ಯಾಪಾರಿ ಅದ ಅವ್ರಲಿಂದ ನಮ್ಮ ರಿಕ್ವೆಸ್ಟ್ ಮನವಿ ಅದ, ಒಂದು ದಿವಸ ಸಲುವಾಗ ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ನೀಡಬೇಕು, ನಮ್ಮ ಸಾಥಿ ಕೊಡ್ಬೇಕಂತ. ಮತ್ತು ಚಿಂಚೋಳಿ ಚಂದಾಪುರ್ ಎಲ್ಲರೂ ಸಾರ್ವಜನಿಕರಿಂದ ನಮ್ಗೆ ಒಂದೇ ಅಪೀಲು, ಈ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಇದ್ರಾಗ ನೀವು ಶಾಮೀಲ್ ಆಗ್ಬೇಕಂತ ಒಂದು ರಿಕ್ವೆಸ್ಟ್. ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಮ್ಮ ನಾಲಿಗೆ ಚಪಲವನ್ನ ತೀರಿಸಿಕೊಳ್ಳುವ ಸಲುವಾಗಿ ಅಂಬೇಡ್ಕರ್ 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 ಅನ್ನುವುದು ಇವತ್ತು ಫ್ಯಾಷನ್ ಆಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ವ್ಯಕ್ತಿತ್ವ, ಅವರು ಘನತೆ ಎಷ್ಟಿದೆ ಅನ್ನೋದು ಜನತೆ ಮುಂದೆ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರನ್ನ ಅಪಹಾಸ್ಯ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಸಂಬಂಧಪಟ್ಟ ಯಾವುದೋ ಜಾತಿ ಧರ್ಮ ಕುಲಕ್ಕೆ ಸಂಬಂಧಪಟ್ಟದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅಂತ ಪ್ರಜೆಯಾಗಿ ಇವತ್ತು ನಮ್ಮ ಮಧ್ಯೆ ಇರ್ಬೇಕಾಯ್ತು ಅಂದ್ರೆ ಆ ಸಂವಿಧಾನ ಕಾರಣ. ಪ್ರತಿಯೊಬ್ಬರಿಗೂ ಸಂಬಂಧ ಪಡ್ತಾರೆ. ಈ ಅಂಬೇಡ್ಕರ್ ಅವರ ಬಗ್ಗೆ ಈ ತರ ಹಲವಾರು ಬಾರಿ ಹಲವಾರು ಜನ ಅವರನ್ನ ಕೀಳಾಗಿ ಮಾತನಾಡ್ತಕ್ಕಂಥ ನಾವು ಸಂದರ್ಭಗಳು ಕಂಡಿದ್ದೀವಿ. ಆದ್ರೆ ವಿಶೇಷವಾಗಿ ಒಂದು ರಾಷ್ಟ್ರದ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ರಾಷ್ಟ್ರದಲ್ಲಿ ಯಾವುದೇ ಅವಾಂತರ ಗದ್ದಲ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿಯನ್ನು ಹೊಂದಿದಂತ ಒಂದು ವ್ಯಕ್ತಿ ಇಡೀ ರಾಷ್ಟ್ರದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರುವುದು ಆ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಅಯೋಗ್ಯನನ್ನ ಕೂಡಿಸಿದ ಸಲುವಾಗಿ ಈ ತರ ಆಗಿದೆ ಅನ್ನುವಂತ. ಅದರಿಂದ ದಿನಾಂಕ 6ನೇ ತಾರೀಕು ನಾನು ಬಂಜಾರ ಸಮಾಜದ ಅಧ್ಯಕ್ಷನಾಗಿ ಬಂಜಾರ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜವನ್ನು ಕರೆದುಕೊಂಡು ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಇಡೀ ಸಂವಿಧಾನವನ್ನೇ ಒಪ್ಪಲಾರದಂಥ ವ್ಯಕ್ತಿ, ಕ್ರಿಮಿನಲ್ ಚಟುವಟಿಕೆ ಮಾಡ್ತಾ ನಿರಂತರವಾಗಿ ಸಾಗಿರ್ತಕ್ಕಂಥ ವ್ಯಕ್ತಿ, ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ, ಅಂಥವು ಇವತ್ತು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಯಾವ ರಾಜ್ಯಸಭೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇನೆ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥದನ್ನ ಇವತ್ತು ಮೈಮರೆತು ಮಾತಾಡಿರ್ತಕ್ಕಂಥದ್ದೇ ಸಂವಿಧಾನದ ಬಗ್ಗೆ ಮತ್ತು ಬಾಬಾ ಸಾಹೇಬರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥದನ್ನ ತಕ್ಷಣವೇ ಅದನ್ನ ಖಂಡಿತ ಖಂಡಿಸ್ತಾ ಇದ್ದೀವಿ. ಇಡೀ ಅವ್ರ ಹೇಳಿಕೆ ಏನಿದೆ ಆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಹಗುರವಾಗಿ ಮಾತಾಡಿರ್ತಕ್ಕಂಥ ಮಾತನ್ನ ಆ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಮತ್ತೆ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸನ್ನು ಹಾಕಿ ಬಂಧಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇಡೀ ದೇಶದಾದ್ಯಂತ ನಡೀತಕ್ಕಂಥ ಹೋರಾಟ, ಅದು ಚಿಂಚೋಳಿ ತಾಲೂಕಿನಲ್ಲಿ ನಡೀತಕ್ಕಂಥ ಹೋರಾಟ. ಚಿಂಚೋಳಿ ಸಂಪೂರ್ಣ ಶಾಂತಿಯುತವಾಗಿ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8666019957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS
ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.